ನಮಸ್ಕಾರ. ನಿಮ್ಮ ಕೈಯಲ್ಲಿರೋ ಆ ಸ್ಮಾರ್ಟ್‌ಫೋನ್ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡೋ ಆಲೋಚನೆ ಇದ್ಯಾ? ಹಾಗಿದ್ರೆ ಖಂಡಿತ್ವಾಗ್ಲೂ ಈ ವಿಶ್ಲೇಷಣೆ ನಿಮ್ಗಾಗಿ. ಮೊದಲ್ನೇ ಹೆಜ್ಜೆಯಿಂದ ಹಿಡಿದು ಒಂದೊಂದಾಗಿ ಎಲ್ಲವನ್ನೂ ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಸರಿ, ಮೊದಲಿಗೆ ನಮ್ಮ ತಲೆಗೆ ಬರುವಂತಹ ಒಂದು ದೊಡ್ಡ ಪ್ರಶ್ನೆ. ಕೇವಲ ಒಂದು ಸ್ಮಾರ್ಟ್‌ಫೋನ್ ಅಷ್ಟೇ, ಅದನ್ನಷ್ಟೇ ಬಳಸಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಅದರಿಂದ ಹಣ ಕೂಡ ಗಳಿಸೋದು ಸಾಧ್ಯನಾ? ಅಂದ್ರೆ ರಿಯಲ್ ಆಗಿ ಇದು ವರ್ಕ್ ಆಗತ್ತಾ ಅಂತ? ಉತ್ತರ ಖಂಡಿತ ಹೌದು. ಅದ್ ಹೇಗೆ ಅನ್ನೋದನ್ನೇ ನಾವು ಈ ವಿಶ್ಲೇಷಣೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡೋಕ್ ಹೋಗ್ತಾ ಇದೀವಿ. ಚಾನೆಲ್ ಶುರು ಮಾಡಕ್ ಮುಂಚೆ ನಮ್ಗೆ ಒಂದು ಮೋಟಿವೇಶನ್ ಬೇಕಲ್ವಾ? ಅಂದ್ರೆ ಯೂಟ್ಯೂಬ್ನಲ್ಲಿ ನಿಜವಾಗ್ಲೂ ಹಣ ಹೇಗೆ ಬರುತ್ತೆ ಅಂತ. ಸೊ ಈ ಮೊದಲನೇ ಭಾಗದಲ್ಲಿ ಈ ಅರ್ನಿಂಗ್ಸ್ ಪ್ರಾಸೆಸ್ ಹೇಗೆ ಕೆಲ್ಸ ಮಾಡತ್ತೆ ಅಂತ ನೋಡೋಣ. ಯೂಟ್ಯೂಬ್ ಮಾನಿಟೈಸೇಷನ್ ಅಂದ್ರೆ ಹಣಗಳಿಕೆ ಕೇಳೋಕೆ ದೊಡ್ಡ ಪದ ಅನ್ಸಿದ್ರು ಇದು ತುಂಬಾ ಸಿಂಪಲ್. ಅಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳಿಂದ ಆದಾಯ ಗಳಿಸೋ ಪ್ರಾಸೆಸ್ ಅಷ್ಟೇ. ಯೂಟ್ಯೂಬ್ ಏನ್ ಮಾಡತ್ತೆ ಅಂದ್ರೆ ನಮ್ಮ ವಿಡಿಯೋಗಳ ಮೇಲೆ ಜಾಹೀರಾತುಗಳನ್ನ ಹಾಕುತ್ತೆ. ಆ ಜಾಹೀರಾತುದಾರರು ಏನ್ ದುಡ್ಡು ಕೊಡ್ತಾರೋ ಅದೇ ನಮ್ಮ ಗಳಿಕೆಯ ಮೂಲ. ಹಾಗಾದ್ರೆ ಬಂದ ಹಣವೆಲ್ಲ ನಮಗೆ ಸಿಗುತ್ತಾ? ಇಲ್ಲ. ಇಲ್ಲೊಂದು ಲೆಕ್ಕಾಚಾರ ಇದೆ. ಒಬ್ಬ ಅಡ್ವರ್ಟೈಸರ್ ಅಂದ್ರೆ ಜಾಹೀರಾತುದಾರ ₹1 ಕೊಟ್ರೆ ಅದರಲ್ಲಿ ಸುಮಾರು 40% ಅನ್ನು ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ ಮೇಂಟೈನ್ ಮಾಡೋಕೆ ಇಟ್ಕೊಂಡು ಉಳಿದ 60% ಅಂದ್ರೆ ದೊಡ್ಡ ಪಾಲು ನೇರವಾಗಿ ಕ್ರಿಯೇಟರ್ಗೆ ಅಂದ್ರೆ ಚಾನೆಲ್ ನಡೆಸೋರ್ಗೆ ಕೊಡುತ್ತೆ. ಅದರ 1 ನಿಮಿಷ ಈ ಜಾಹೀರಾತುಗಳು ಬರೋದಿಕ್ಕೆ ಶುರುವಾಗ್ಬೇಕು ಅಂದ್ರೆ ಪ್ರತಿಯೊಂದು ಚಾನೆಲ್ ಕೂಡ 2 ಮುಖ್ಯವಾದ ಕಂಡೀಷನ್ಸ್ಗಳನ್ನ ಪೂರೈಸಲೇಬೇಕು. ಆ 2 ಮೈಲಿಗಲ್ಲುಗಳು ಯಾವುದು ಅಂತ ಈಗ ನೋಡೋಣ. ಮೊದಲನೇ ಮತ್ತು ಬಹುಮುಖ್ಯ ಟಾರ್ಗೆಟ್ 1,000 ಸಬ್ಸ್ಕ್ರೈಬರ್ಗಳು. ಹೌದು, ಇದು ನಮ್ಮ ಚಾನೆಲ್ ಸುತ್ತ ಒಂದು ಕಮ್ಯುನಿಟಿ ಅಂದ್ರೆ ಒಂದು ಬಳಗ ಬೆಳೆಯೋಕೆ ಶುರುವಾಗಿದೆ ಅನ್ನೋದಕ್ಕೆ ಮೊದಲನೇ ಸಿಗ್ನಲ್. ಇನ್ನು ಎರಡನೇ ಟಾರ್ಗೆಟ್ 4,000 ಗಂಟೆಗಳ ಪಬ್ಲಿಕ್ ವಾಚ್ ಅವರ್ಸ್. ಅಬ್ಬಾ, ಅಂದ್ರೇನು? ಅಂದ್ರೆ ಜನರು ನಮ್ಮ ವಿಡಿಯೋಗಳನ್ನ ಒಟ್ಟಾರೆಯಾಗಿ ಅಷ್ಟು ಗಂಟೆಗಳ ಕಾಲ ನೋಡಿರ್ಬೇಕು. ಯಾಕೆ ಈ ಕಂಡೀಷನ್? ಯಾಕಂದ್ರೆ ನಾವು ಹಾಕೋ ಕಂಟೆಂಟ್ ಅನ್ನು ಜನ ನಿಜವಾಗ್ಲೂ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ಯೂಟ್ಯೂಬ್ಗೆ ಇದ್ರಿಂದನೇ ಕನ್ಫರ್ಮ್ ಆಗೋದು. ಈಗಂತೂ ಮಾನಿಟೈಸೇಷನ್ಗೆ 2 ದಾರಿಗಳಿವೆ. ಒಂದು, ನೀವು ಉದ್ದದ ಅಂದ್ರೆ ಲಾಂಗ್ ಫಾರ್ಮ್ ವಿಡಿಯೋಗಳನ್ನ ಮಾಡಿದ್ರೆ ಕಳೆದ 365 ದಿನ ಅಂದ್ರೆ 1 ವರ್ಷದಲ್ಲಿ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಇಲ್ಲ, ಶಾರ್ಟ್ಸ್ ಕಡೆ ಗಮನ ಇದ್ರೆ ಕಳೆದ 90 ದಿನಗಳಲ್ಲಿ ಅಂದ್ರೆ 3 ತಿಂಗಳಲ್ಲಿ 1 ಕೋಟಿ ವ್ಯೂಸ್ ಬರ್ಬೇಕು. ಎರಡರಲ್ಲಿ ಯಾವ್ದಾದ್ರೂ ಒಂದು ಸಾಕು. ಈ ಟಾರ್ಗೆಟ್ಗಳನ್ನ ರೀಚ್ ಮಾಡಿದ್ಮೇಲೆ ನಾವು ಅಪ್ಲೈ ಮಾಡಬೇಕು. ಆಗ ಯೂಟ್ಯೂಬ್ ನಮ್ಮ ಚಾನೆಲ್ ಅನ್ನ ರಿವ್ಯೂ ಮಾಡುತ್ತೆ. ಅವರು ಮುಖ್ಯವಾಗಿ ನೋಡೋದೇನು ಅಂದ್ರೆ ಕಂಟೆಂಟ್ ನಮ್ದೇನಾ, ಬೇರೆಯವ್ರ ವಿಡಿಯೋ ಮ್ಯೂಸಿಕನ್ನ ಹಾಗೆ ಕಾಪಿ ಮಾಡಿ ಹಾಕಿದೀವಾ ಅಥವಾ ಅವರ ರೂಲ್ಸ್ ಏನಾದ್ರೂ ಬ್ರೇಕ್ ಮಾಡಿದೀವಾ ಅಂತ. ಎಲ್ಲವೂ ಪರ್ಫೆಕ್ಟ್ ಆಗಿದ್ರೆ ಅಪ್ರೂವಲ್ ಸಿಗುತ್ತೆ. ಆಮೇಲೆ ನಮ್ಮ ಎಲ್ಲಾ ವಿಡಿಯೋಗಳಲ್ಲೂ ಆಡ್ಸ್ ಬರೋಕೆ ಶುರುವಾಗತ್ತೆ. ಸರಿ, ಥಿಯರಿ ಎಲ್ಲ ಆಯ್ತು. ಈಗ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕಡೆ ಹೋಗೋಣ. ಮೊದಲನೇ ಮತ್ತು ತುಂಬಾನೇ ಮುಖ್ಯವಾದ ಹೆಜ್ಜೆ ಅಂದ್ರೆ ನಮ್ಮ ಚಾನೆಲ್ಗಾಗಿಯೇ ಒಂದು ಹೊಸ ಡೆಡಿಕೇಟೆಡ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಇಲ್ಲೊಂದು ಸೂಪರ್ ಟಿಪ್ ಇದೆ, ಕೇಳಿ. ನಮ್ಮ ಚಾನೆಲ್ಗೆ ಏನ್ ಹೆಸರಿಡಬೇಕು ಅನ್ಕೊಂಡಿರ್ತೀವೋ ಅದೇ ಹೆಸರಲ್ಲಿ ಇಮೇಲ್ ಐಡಿ ಕೂಡ ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಮುಂದೆ ಎಲ್ಲದಕ್ಕೂ ಅದನ್ನೇ ಬಳಸಬಹುದು. ಮ್ಯಾನೇಜ್ ಮಾಡೋಕ್ಕೂ ಸುಲಭ, ನೋಡೋಕ್ಕೂ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಹೊಸ ಜಿಮೇಲ್ ಖಾತೆ ಮಾಡೋದು ತುಂಬಾ ಈಸಿ. ಮೊದಲು ಫೋನ್ನಲ್ಲಿರೋ ಜಿಮೇಲ್ ಆಪ್ ಓಪನ್ ಮಾಡಿ. ಆಡ್ ಅನದರ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಕ್ರಿಯೇಟ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಚಾನೆಲ್ ಹೆಸರನ್ನೇ ಕೊಡಿ, ಡೇಟ್ ಆಫ್ ಬರ್ತ್, ಜೆಂಡರ್ ಹಾಕಿ. ಆಮೇಲೆ ಒಂದು ಯುನೀಕ್ ಆಗಿರೋ ಇಮೇಲ್ ಅಡ್ರೆಸ್ ಮತ್ತೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಸೆಟ್ ಮಾಡಿ. ಅಷ್ಟೇ, ನಿಮ್ಮ ಅಕೌಂಟ್ ರೆಡಿ. ಓಕೆ, ಈಗ ನಮ್ಮ ಹತ್ರ ಒಂದು ಹೊಸ ಜಿಮೇಲ್ ಅಕೌಂಟ್ ರೆಡಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಅದುವೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಅಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋದು. ಯೂಟ್ಯೂಬ್ ಆಪ್ ಓಪನ್ ಮಾಡಿ. ಮೊದಲು ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದ ಅಕೌಂಟ್ಗೆ ಸ್ವಿಚ್ ಆಗಿ. ಆಮೇಲೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯೋರ್ ಚಾನೆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಚಾನೆಲ್ ಹೆಸರು, ಹ್ಯಾಂಡಲ್ ಅಂದ್ರೆ ಇನ್ಸ್ಟಾಗ್ರಾಮ್ ತರಾನೇ ನಿಮ್ಮ ಚಾನೆಲ್ಗೆ ಒಂದು ಯುನೀಕ್ ಆಡ್ ಹೆಸರು. ಆಮೇಲೆ ಒಂದು ಪ್ರೊಫೈಲ್ ಪಿಕ್ಚರ್ ಅಪ್ಲೋಡ್ ಮಾಡಿ ಕ್ರಿಯೇಟ್ ಚಾನೆಲ್ ಅಂತ ಒತ್ತಿದ್ರೆ ಅಷ್ಟೇ, ನಿಮ್ಮ ಚಾನೆಲ್ ಲೈವ್ ಆಗಿದೆ. ಚಾನೆಲ್ ಕ್ರಿಯೇಟ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಡೌನ್ಲೋಡ್ ಮಾಡಲೇಬೇಕಾದ ಒಂದು ಆಪ್ ಇದೆ. ಮಿಸ್ ಮಾಡಲೇಬಾರ್ದು. ಅದರ ಹೆಸರು ಯೂಟ್ಯೂಬ್ ಸ್ಟುಡಿಯೋ. ಹಾಗಾದ್ರೆ ಏನಿದು ಯೂಟ್ಯೂಬ್ ಸ್ಟುಡಿಯೋ? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಚಾನೆಲ್ನ ಕಂಟ್ರೋಲ್ ಪ್ಯಾನೆಲ್.
ಈ ಫ್ರೀ ಆಪ್ನಲ್ಲೇ ನಾವು ನಮ್ಮ ವಿಡಿಯೋಗಳನ್ನ ಮ್ಯಾನೇಜ್ ಮಾಡ್ಬೋದು, ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ನೋಡ್ಬೋದು, ನಮ್ಮ ಚಾನೆಲ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಟ್ರ್ಯಾಕ್ ಮಾಡ್ಬೋದು, ಎಲ್ಲವೂ ಒಂದೇ ಕಡೆ. ಸ್ಟುಡಿಯೋ ಆಪ್ನಲ್ಲಿರೋ ಅರ್ನ್ ಅನ್ನೋ ಟ್ಯಾಬ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಮಾನಿಟೈಸೇಷನ್ ಗುರಿ ತಲುಪೋಕೆ ನಾವಿನ್ನು ಎಷ್ಟು ದೂರ ಇದ್ದೀವಿ ಅಂದ್ರೆ ಸಬ್ಸ್ಕ್ರೈಬರ್ಗಳೆಷ್ಟೋ, ವಾಚ್ ಅವರ್ಸ್ ಎಷ್ಟೋ ಎಲ್ಲವೂ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಾವು ಟಾರ್ಗೆಟ್ ರೀಚ್ ಮಾಡಿದ ತಕ್ಷಣ ನಾವು ಕಾಯ್ತಾ ಇರೋ ಆ ಅಪ್ಲೈ ನಾವು ಬಟನ್ ಕೂಡ ಇಲ್ಲೇ ಕಾಣಿಸ್ಕೊಳ್ಳೋದು. ಇಲ್ಲಿವರೆಗೂ ನಾವು ಟೆಕ್ನಿಕಲ್ ಸ್ಟೆಪ್ಸ್ಗಳನ್ನ ನೋಡಿದ್ವಿ. ಸರಿ, ಈಗ ಈ ಕೊನೆಯ ಭಾಗದಲ್ಲಿ ಹೊಸದಾಗಿ ಚಾನೆಲ್ ಶುರು ಮಾಡೋರಿಗೆ ಕೆಲವು ತುಂಬಾನೇ ಇಂಪಾರ್ಟೆಂಟ್ ಟಿಪ್ಸ್ ನೋಡೋಣ. ಯಾಕಂದ್ರೆ ಚಾನೆಲ್ ಶುರು ಮಾಡೋದು ಒಂದು ಭಾಗ ಆದ್ರೆ ಅದನ್ನ ಉಳ್ಸ್ಕೊಂಡ್ ಹೋಗೋದು ಇನ್ನೊಂದು ಭಾಗ ಅಲ್ವಾ? ನೋಡಿ, ಇದು ಗೋಲ್ಡನ್ ರೂಲ್. ಯಾವಾಗ್ಲೂ ನಮ್ಮದೇ ಸ್ವಂತ ವಿಡಿಯೋಗಳನ್ನ ಮಾಡ್ಬೇಕು. ಬೇರೆಯವರ ವಿಡಿಯೋ, ಮ್ಯೂಸಿಕ್, ಆಡಿಯೋ ಇದನ್ನ ಯಾವತ್ತೂ ಕಾಪಿ ಪೇಸ್ಟ್ ಮಾಡಬಾರ್ದು. ನಾವು ಕ್ರಿಯೇಟಿವ್ ಆಗಿರ್ಬೇಕು, ನಮ್ಮದೇ ಶೈಲಿ ಇರ್ಬೇಕು. ಯಾಕಂದ್ರೆ ಕಾಪಿರೈಟ್ ಮತ್ತು ಯೂಟ್ಯೂಬ್ ರೂಲ್ಸ್ ಅನ್ನ ಮೀರಿದ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಬಂದೇ ಬರುತ್ತೆ. ತುಂಬಾ ಜನಕ್ಕೆ ಈ ಡೌಟ್ ಇರುತ್ತೆ, ಒಂದೇ ಚಾನೆಲಲ್ಲಿ ಅಡ್ಗೆ ಬಗ್ಗೆನೂ ವಿಡಿಯೋ ಹಾಕಿ ಟ್ರಾವೆಲ್ ಬಗ್ಗೆನೂ ಹಾಕಬಹುದಾ ಅಂತ. ಖಂಡಿತ ಹಾಕಬಹುದು, ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ಒಂದು ಸಣ್ಣ ಟಿಪ್, ನಮ್ಮ ಚಾನೆಲ್ ಹೆಸರು ಆ ಎಲ್ಲಾ ವಿಷಯಗಳನ್ನ ಕವರ್ ಮಾಡೋ ಥರ ಇದ್ರೆ ಒಳ್ಳೇದು. ಉದಾಹರಣೆಗೆ ಬರೀ ನಮ್ಮ ಅಡಿಗೆ ಅಂತ ಇಡೋ ಬದಲು ರಮ್ಯಾಸ್ ವರ್ಲ್ಡ್ ಅಥವಾ ಜಗತ್ತಿನ ಜಗುಲಿ ಅಂತ ಇಟ್ರೆ ಅದರಲ್ಲಿ ಅಡಿಗೆ, ಟ್ರಾವೆಲ್ ಎಲ್ಲವನ್ನೂ ಸೇರಿಸಬಹುದು ಅಲ್ವಾ? ಸರಿ, ಈಗ ಎಲ್ಲ ಮಾಹಿತಿ ನಿಮ್ಮ ಮುಂದಿದೆ. ಆದ್ರೆ ಕೇವಲ ತಿಳ್ಕೊಂಡ್ರಿ ಸಾಲ್ದು, ಅದನ್ನ ಶುರು ಮಾಡಬೇಕು. ಸೊ ಈಗ ಯೋಚನೆ ಬೇಕಾದ ಒಂದೇ ಒಂದು ಪ್ರಶ್ನೆ, ನಿಮ್ಮ ಹೊಸ ಚಾನೆಲ್ನಲ್ಲಿ ಅಪ್ಲೋಡ್ ಆಗೋ ಮೊದಲನೇ ವಿಡಿಯೋ ಯಾವುದು? ಆಲ್ ದ ಬೆಸ್ಟ್!